ಸ್ಟೇಟ್ ಕೇಸ್ ಹೇಳಾದ್ಮೇಲೆ ಇವಾಗ ಅದನ್ನ ಹೆಂಗ್ ಹಾಕ್ತೀರಾ? ಇಫ್ ಎಕ್ಸಾಂಪಲ್ ನಾನು ಇದನ್ನ ಲಾಸ್ಟ್ ಟೈಮ್ ಮಾಡುತ್ತೆ ತಾನೆ, ಸೇಮ್ ಪ್ಲಾನ್ ನಾನು ತಗೊಂಡು ಇಲ್ಲ ಈ ಪೋರ್ಷನ್ ನಾನು ರೆಡಿ ಮಾಡಿದ್ವಲ್ಲ, ಇದನ್ನ ನೀವು ಹೆಂಗ್ ಬೇಕು ಆ ಥರ ರೊಟೇಟ್ ಮಾಡಿ ಇಟ್ಕೋಬಹುದು. ಬಟ್ ಯಾವತ್ತು ಯಾವ ಕಡೆ ಜಾಸ್ತಿ ಸ್ಪೇಸಿಂಗ್ ಡೈಮೆನ್ಷನ್ಸ್ ಇರುತ್ತೆ 40 ಅಂದ್ರೆ ಆ ಕಡೆ ಡೈರೆಕ್ಷನ್. ಇವಾಗ ಹಿಂಗ್ ಇಟ್ಟ ನನಗೆ ಏನಾಗುತ್ತೆ, ಇಲ್ಲಿಂದ ನಾನು ಎಂಟ್ರಿ ಕೊಡಬೇಕು, ಇಲ್ಲಿಂದ ಎಕ್ಸಿಟ್ ಇರುತ್ತೆ, ನೆಕ್ಸ್ಟ್ ಈ ಸ್ಪೇಸ್ ಪಾರ್ಕಿಂಗ್ ಅಂದ್ರೆ ನಾನು ಈ ಸ್ಪೇಸ್ ತಿರ್ಗಾ ವೇಸ್ಟ್ ಆಗಿರುತ್ತೆ. ನಾನು ಇಲ್ಲಿಂದ ಮನೆಗೆ ಎಂಟ್ರಿ ಅಂತ ಕೊಟ್ಟಿದ ತಕ್ಷಣ ಇಷ್ಟು ಹಾಲ್ ಕನ್ಸಿಡರ್ ಮಾಡಿ ಇದನ್ನ ಕಿಚನ್, ವಾಶ್ರೂಮ್, ಬೆಡ್ರೂಮ್ ಈ ತರ ಮಾಡ್ಬೋದು. ಇದೇ ಜಾಗದಲ್ಲಿ ನಾನು ಇದನ್ನ ರೊಟೇಟ್ ಮಾಡಿ ಇಟ್ರೆ ಅವಾಗ ನೋಡಿ ನನಗೆ ಪಾರ್ಕಿಂಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಅವಾಗ ನಾನು ಈ ಕಾರ್ನರ್ ಇಂದ ಹತ್ಬಿಟ್ಟು ಈ ಕಾರ್ನರ್ ಇಂದ ಮೇಲೆ ಹೋಗ್ಬೋದು. ಬಂದಿದ ತಕ್ಷಣ ಇಲ್ಲಿಗೆ ನನಗೆ ಇದೇ ಸೇಮ್ ಕಿಚನ್, ಟಾಯ್ಲೆಟ್ ವಿತ್ ವಾಶ್ರೂಮು ಮತ್ತೆ ಇಲ್ಲಿ ಬೆಡ್ರೂಮು ಇಷ್ಟು ಹಾಲ್ ತರ ಅದನ್ನ ಯೂಸ್ ಮಾಡಬಹುದು. ಇದೆ ನೆಕ್ಸ್ಟ್. ಇವಾಗ ಇದೇನೋ ಗ್ರೌಂಡ್ ಫ್ಲೋರ್ ಈ ತರ ನೀವು ಫಿಕ್ಸ್ ಮಾಡ್ತೀರಾ. ಇದಕ್ಕೆ ಡೋರ್ಸ್ ಎಲ್ಲ ಹಾಕ್ಬೇಕಲ್ಲ, ಅದಕ್ಕೆ ಟೂಲ್ ಪ್ಯಾಲೆಟ್ ಅಂತ ಒಂದು ಕಮಾಂಡ್ ಇದೆ. ಟೂಲ್ ಪ್ಯಾಲೆಟ್ ಅಲ್ಲಿ ಬಂದ್ರೆ ನಿಮಗೆ ಇಲ್ಲಿ ತುಂಬಾ ಇದೆ. ಸಿವಿಲ್, ಪಾರ್ಕಿಂಗ್, ರೋಡ್ಸ್ ಏನ್ ಬೇಕು, ರೋಡ್ಸ್ ಇದೆಲ್ಲ ಬರುತ್ತೆ. ಸ್ಟ್ರಕ್ಚರಲ್ ಬಂದ್ರೆ ನಿಮ್ಗೆ ಕಾಲಮ್ ಸಿಗುತ್ತೆ, ಹ್ಯಾಚಸ್ ನಮ್ದೆಲ್ಲ ಇಲ್ಲಿರುತ್ತೆ. ನಾವು ಇಲ್ಲಿ ಬರೋದು ಇಲ್ಲಿ ಜನರಿಕ್, ಮಾಡಿಫೈವ್, ಡ್ರಾ ಏನಿಲ್ಲ ಇಲ್ಲಿದೆ ಅದ್ರ ಶಾರ್ಟ್ ಫಾರ್ಮ್ ಇಲ್ಲಿರುತ್ತೆ. ನಾವ್ ಇದನ್ನ ಏನ್ ಮಾಡ್ತೀವಿ, ನನಗೆ ಆರ್ಕಿಟೆಕ್ಚರ್ ಬರ್ತೀನಿ. ಇಲ್ಲಿ ಡೋರ್ ಕಾಣಿಸ್ತಿದೆಲ್ಲ, ಆ ಡೋರ್ನ ನಾನು ತಗೋದು ಇಲ್ಲಿ ಇಟ್ಕೋತೀನಿ. ಅದನ್ನ ನೀವು ಹೆಂಗ್ ಬೇಕಾದ್ರೂ ಹಂಗೆ ಇಟ್ಕೊಂಡು ವರ್ಕ್ ಮಾಡ್ಬೋದು. ಇಲ್ಲಿ ಇಟ್ಕೊಂಡು ಅದೇ ತರ ನೋಡಿ ವಿಂಡೋ ಫ್ರಂಟ್ ವ್ಯೂ ಅದು ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಡೋರ್ದು ಎಲಿವೇಶನ್ಗೆ ಸಿಗುತ್ತೆ. ನಿಮ್ಗೆ ಏನ್ ಬೇಕು ಆ ಡೀಟೇಲ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಬೇಸಿಕ್ ಡೀಟೇಲ್ ಇಲ್ಲಿ ಬೇಕಾದ್ರೆ ಇಲ್ಲಿ ಸಿಗುತ್ತೆ. ನಾನು ಇವಾಗ ಡೋರ್ ಇಲ್ಲಿ ತಗೊಬಂದೆ. ನೆಕ್ಸ್ಟ್ ನಾನು ಇಲ್ಲ ಮೂವ್ ಮಾಡಿ ಇಲ್ಲಿ ಹಾಕಿದೆ. ನೆಕ್ಸ್ಟ್ ಇದನ್ನ ನಾನು ಈ ತರ ಡ್ರಾಗ್ ಮಾಡ್ಬೋದು. ಓಕೆನಾ? ಡ್ರಾಗ್ ಆಗ್ಲಿಲ್ಲ ಅಂದ್ರೆ ಇದು ಮಿನಿಮಮ್ 3 feet ವರೆಗೂ ಅಷ್ಟೇ ಡ್ರಾಗ್ ಆಗಿರುತ್ತೆ. ಸ್ಕೇಲ್ ಕಮೆಂಟ್ ಕೊಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡಿದೆ, ಆರ್ ಇದನ್ನ ಸೆಲೆಕ್ಟ್ ಮಾಡಿ ಈ ಪಾಯಿಂಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದೆ. ಈ ತರ ಬಂದು ಕೂರ್ತಾ. ಇವಾಗ ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಓಪನ್ 90 ಡಿಗ್ರಿ ಅಂದ್ರೆ ಈ 2 ಲೈನ್ಸ್ ಏನಿದೆ ಡೋರ್ ಅಲ್ಲಿ ಓಪನ್ ಆಗ್ಬಿಟ್ಟು ಆ ಕಾರ್ನರ್ ಬರುತ್ತೆ ಅಂತ. ಹಂಗಂದ್ರೆ ಇಲ್ಲಿಂದ ಓಪನ್ ಆಗ್ಬಿಟ್ಟು ಇಲ್ಲಿ ನಿಲ್ಲುತ್ತೆ ಅಂತ ಡೋರು. ಓಕೆನಾ? ಈ ತರ ನೀವು ಡೋರ್ಸ್ ಕೊಟ್ಕೊಂಡು ಹೋಗ್ತೀರಾ. ಸೊ ಮೇನ್ ಡೋರ್ ಸೈಜ್ ಏನಾಗಿರುತ್ತೆ ಅಂದ್ರೆ ಫ್ರಂಟ್ ಡೋರ್ಗೆ 3 feet 6 inches ಬೇಕಾಗಿರುತ್ತೆ ನಮ್ಗೆ ಡೋರ್ಗೆ. ಅದೇ ತರ ಮಿಕ್ಕಿರೋ ಎಲ್ಲಾ ಡೋರ್ ನಮ್ಗೆ 3 feet ಬೇಕು ಮಿನಿಮಮ್ ಬಿಡುತ್ತೆ. ಹೈಟ್ 7 feet ಕಾನ್ಸ್ಟೆಂಟ್ ಸ್ಟ್ಯಾಂಡರ್ಡ್ ಅದು. ಅದೇ ತರ ವಾಶ್ರೂಮ್ ಜಸ್ಟ್ ಒಂದು ಕಾಮನ್ ಟಾಯ್ಲೆಟ್ ಏನಾದ್ರು ಮಾಡಿದೀರಾ ಅಂದ್ರೆ ಅದಕ್ಕೆ 2 feet 8 inches ಇಲ್ಲ 2 feet 6 inches ವರೆಗೂ ನೀವು ಕೊಡ್ಬೋದು. ಆ ತರ ಡೋರ್ಸ್ ಅದು. ಅದೇ ತರ ವಿಂಡೋಗ್ ಬಂದ್ರೆ ನೀವು ನೆಕ್ಸ್ಟ್ ಇವಾಗ ಹಾಲ್ ದೊಡ್ಡ ವಿಂಡೋ ಬರುತ್ತೆ. ವಾಶ್ರೂಮ್ ಅಲ್ಲಿ ವೆಂಟಿಲೇಷನ್ ಡಿಫ್ರೆಂಟ್ ಇರುತ್ತೆ. ಕಿಚನ್ ಇಲ್ಲ ಬೆಡ್ರೂಮ್ಸ್ ಅಲ್ಲೆಲ್ಲ ವಿಂಡೋ ಸೈಜಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಕರೆಕ್ಟಾ? ಅದಕ್ಕೆ ಇವಾಗ ಹೆಂಗ್ ಬರುತ್ತೆ ಅಂದ್ರೆ ಮಿನಿಮಮ್ ಸ್ಟಾರ್ಟ್ ಆಗೋದು 3 feet by 3 feet ವರೆಗೂ. ನೀವು ಒಂದು ವಿಂಡೋ ಕೊಡ್ತಿದ್ದೀರಾ ಅಂದ್ರೆ ಯಾವ್ದಾದ್ರು ಒಂದು ಚಿಕ್ಕ ಬೆಡ್ರೂಮ್, ಸ್ಟೋರ್ ರೂಮ್ ವರೆಗೂ ಕೊಡ್ಬೋದು. ಬೇರೆ ಬೆಡ್ರೂಮ್ಸ್ ಎಲ್ಲ ಕೊಡ್ತಿದ್ದೀರಾ ಅಂದ್ರೆ ಅದು ನಿಮಗೆ 3 feet by 4 feet ಇಲ್ಲ 4 feet by 4 feet ಇಲ್ಲ 4 feet by 5 feet ಆ ತರ ಕೊಡ್ತೀರಾ. ಹಾಲ್ ಬಂದ್ರೆ ಅದೇ 5 by 5 5 by 6 ಆ ತರ ದೊಡ್ಡದಾಗಿ ಕೊಟ್ಕೊಂಡು ಹೋಗ್ತೀರಾ. ವೆಂಟಿಲೇಷನ್ ಅದೇ ನಿಮಗೆ 2 feet by 2 feet ಬರುತ್ತೆ, ಇಲ್ಲಾಂದ್ರೆ 1 feet 8 inches by 2 feet ಬರುತ್ತೆ ನಿಮಗೆ. ಈಗ ನಾನು ಇಲ್ಲಿ ವಿಂಡೋ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಮಧ್ಯದಲ್ಲಿ ಕೊಡ್ಬೇಕಂದ್ರೆ ನಾನು ಮಿಡ್ ಪಾಯಿಂಟ್ ಇದ್ರ ತಗೋತೀನಿ, ಇಲ್ಲಿ ಡ್ರಾ ಮಾಡ್ಕೋತೀನಿ. ಮೇ ಬಿ ನಾನು 4 feet by 4 feet ವಿಂಡೋ ಹಾಕ್ತಿದ್ದೀನಿ ಅಂದ್ರೆ ಆಫ್ಸೆಟ್ 2 feet ಇಲ್ಲಿಂದ ಕೊಡ್ತೀನಿ ನಾನು. ಇಲ್ಲಿಂದ 2 feet, ಇಲ್ಲಿಂದ 2 feet ಈ ಕಡೆ, ಇಲ್ಲಿಂದ 2 feet ಈ ಕಡೆ. ಇದನ್ನ ಡಿಲೀಟ್ ಮಾಡ್ತೀನಿ. ಪಾಲಿಲೈನ್ ಲೈನ್ ತಗೋತೀನಿ, ಇದನ್ನ ಡ್ರಾ ಮಾಡ್ತೀನಿ. ಇದನ್ನ ನೆಕ್ಸ್ಟ್ ಕಾಪಿ ಮಾಡಿ ಇಲ್ಲಿ ಇಟ್ಕೋತೀನಿ. ಇದನ್ನ ಸ್ವಲ್ಪ ಸೆಂಟ್ರಗ್ ಮಾಡೋಣ. ಅಸ್ಥೆಟಿಕ್ ಅಷ್ಟೇ ಇದೆರಡನ್ನು. ಎರಡು ಲೈನ್ ಇದ್ರೆ ವಿಂಡೋ ಅಂತ ಅರ್ಥ. ಓಕೆನಾ? ಇಲ್ಲಿ ನೋಡಿ ಇದು ವಿಂಡೋ ಇಲ್ಲಿ ಬಂದಿದೆ ಅಂತ. ಇವಾಗ ಯೂಶುವಲ್ ಆಗಿ ಇದಕ್ಕಿಂತ ದೊಡ್ಡದಾಗಿರುತ್ತಲ್ಲ ಅವಾಗ ನಾನು ಸ್ಟ್ರೆಚ್ ಮಾಡ್ಬಿಟ್ಟು 6 inch ಇಲ್ಲ ಅಲ್ಲೂ 6 inch ಇಲ್ಲೂ 6 inch ಅಂತ ಮಾಡಿದ್ರು ಅದು ಆಗುತ್ತೆ. ಇಲ್ಲಿ ನೋಡಿ ಈ ತರ ಹೆಂಗ್ ಬೇಕು ಅಷ್ಟನ್ನ ನೀವು ಸ್ಟ್ರೆಚ್ ಮಾಡ್ಬಿಟ್ಟು ಈ ತರ ವಿಂಡೋ ಹಾಕ್ತೀರಾ. ಅದೇ ನಾನು ವೆಂಟಿಲೇಷನ್ ಹೆಂಗ್ ಹಾಕ್ತೀರಾ ಅಂದ್ರೆ ಸೇಮ್ ಲೈನ್ ತಗೋತೀರಾ. ಮಿಡ್ ಪಾಯಿಂಟ್ 2 feet by 2 feet ಅಂದ್ರೆ ಆಫ್ಸೆಟ್ 1 feet ನಾನು ಈ ಕಡೆಯಿಂದ ತಗೋತೀನಿ, ಆಫ್ಸೆಟ್ ಈ ಕಡೆಯಿಂದ 1 ತಗೋತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ, ಲೈನ್ ಕಮಾಂಡ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಕೊಡ್ತೀನಿ. ಆವಾಗ ಸಿಂಗಲ್ ಲೈನ್ ಇದ್ರೆ ವೆಂಟಿಲೇಷನ್ ಅಂತ, ಡಬಲ್ ಲೈನ್ ಇದ್ರೆ ವಿಂಡೋ ಅಂತ.
ಡೋರ್ ನಿಮ್ಗೆ ಆಲ್ರೆಡಿ ಗೊತ್ತು ಹೆಂಗ್ ಡ್ರಾ ಮಾಡಿದೀರಾ ಅಂತ. ಫಸ್ಟ್ ಇನಿಷಿಯಲ್ ಆಗಿ ನಾನು ಹೇಳ್ಕೊಟ್ಟಿರೋ ವಾಸ್ತು ಪ್ರಕಾರ ನೀವು ಇಷ್ಟು ಪ್ರೆಫರೆನ್ಸ್ ಇಟ್ಕೊಂಡು ನೋಡದೆ ಪ್ಲಾನ್ ಹಾಕಿ. ಅವಾಗ ಮೇ ಬಿ ನಿಮ್ದು ಒಂದು ಪ್ಲಾನು ಇಲ್ಲ 2 ಪ್ಲಾನು 3ನೇ ಪ್ಲಾನ್ ತಪ್ಪು ಬಂದಿರುತ್ತೆ. ಗೂಗಲ್ ರೆಫರ್ ಮಾಡಕ್ ಹೋಗ್ಬೇಡಿ. ಅವಾಗ ನೀವು ಇಷ್ಟ ಮಾಡಾದ್ಮೇಲೆ 6ನೇ ಇಲ್ಲ 10ನೇ ಪ್ಲಾನ್ ನಿಮ್ಗೆ ಕರೆಕ್ಟ್ ಆಗಿ ಬಂದಿರುತ್ತೆ. ಅವಾಗ ನೀವು ನನ್ ಏನ್ ರಿಕ್ವೈರ್ಮೆಂಟ್ ಹೇಳ್ರಿ ನೀವು ಮಾಡಕ್ ರೆಡಿ ಇರ್ತೀರಾ, ಆ ತರ ರೆಡಿ ಆಗಿರ್ತೀರಾ. ನೀವು ಮುಂಚೆನೆ ನೋಡ್ಬಿಟ್ಟು ಎಲ್ಲ ರೆಫರೆನ್ಸ್ ಇಟ್ಕೊಂಡು ಡ್ರಾ ಮಾಡಿದ್ರೆ ಆಮೇಲೆ ನೋಡ್ದೆ ಮಾಡಿ ಅಂದ್ರೆ ಅದಾಗಲ್ಲ, ಅದು ಕಷ್ಟ. ಸೊ ಇನಿಷಿಯಲ್ ಇಂದಾನೆ ಫಸ್ಟ್ ನೋಡ್ದೆ ಎಲ್ಲ ಟ್ರೈ ಮಾಡಿ ಹೆಂಗ್ ಅರೇಂಜ್ಮೆಂಟ್ ಮಾಡ್ಬೋದು. ಇವಾಗ ನಿಮಗೆ ಗೊತ್ತು ಯಾವ ಕಾರ್ನರ್ ಅಲ್ಲಿ ಏನ್ ಬರ್ಬೇಕು ಅಂತ, ಸೌತ್ ವೆಸ್ಟ್ ಅಲ್ಲಿ ಏನ್ ಬರ್ಬೇಕು, ಸೌತ್ ಈಸ್ಟ್ ಅಲ್ಲಿ ಏನ್ ಬರ್ಬೇಕು, ಯಾವ ಕಾರ್ನರ್ ಅಲ್ಲಿ ಹೆಂಗ್ ಬರ್ಬೇಕು ಅಂತ ಡ್ರಾ ಮಾಡ್ಬೋದು, ಗೊತ್ತು ಅಲ್ವಾ? ಅದೇ ತರ ಆ ತರ ಡ್ರಾ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಮಿನಿಮಮ್ ಡೈಮೆನ್ಷನ್ಸ್ ಎಲ್ಲ ಎಷ್ಟಿರ್ಬೇಕು ನಿಮಗೆ ಅಂತ, ಅದನ್ನು ಮೇನ್ ಇಂಪಾರ್ಟೆಂಟ್ ಅಲ್ವಾ? ನಾನು ಅದನ್ನ ಹೇಳ್ತೀನಿ, ಮಿನಿಮಮ್ ಡೈಮೆನ್ಷನ್ಸ್ ಎಷ್ಟಿರ್ಬೇಕು ಅಂತ. ಇಲ್ಲ ನೀವು ಜಸ್ಟ್ ಗೂಗಲ್ ಅಲ್ಲಿ ಜನರಲ್ ಆಗಿ ಚೆಕ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ ಡೈಮೆನ್ಷನ್ ಸಿಕ್ಬಿಡುತ್ತೆ. ಇಫ್ ಎಕ್ಸಾಂಪಲ್ ನಿಮ್ದು ಲಿವಿಂಗ್ ಹಾಲೋ ಇಲ್ಲ ಏನಾದ್ರು ಆ ತರದಿದ್ರೆ 10x12 ಫೀಟ್ ಇದೆ, ಮಿನಿಮಮ್ ಅಷ್ಟಿರ್ಲೇಬೇಕು. ಆವ್ರೇಜ್ 12x14 ಇಲ್ಲ ಅದಕ್ಕಿಂತ ಜಾಸ್ತಿ ಹೋಗ್ಬೇಕಂದ್ರೆ 16x20 ಆ ತರ ದೊಡ್ಡದಾಗ ಹೋಗ್ಬೋದು. ಅದೇ ಗೆಸ್ಟ್ ರೂಮ್ ಇಲ್ಲ ಬೆಡ್ರೂಮ್ ಏನಾದ್ರು ಐಮ್ ನಾಟ್ ಟಾಕಿಂಗ್ ಅಬೌಟ್ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಳ್ತಿಲ್ಲ, ನಾನು ಹೇಳ್ತಿರೋದು ನಾರ್ಮಲ್ ಬೆಡ್ರೂಮ್. ಅದು ನಾರ್ಮಲ್ ಬೆಡ್ರೂಮ್ ಬಂದ್ಬಿಟ್ಟು ನಿಮ್ದು 10x10 11x12 ಇಲ್ಲ 12x14 ವರೆಗೂ ಹೋಗ್ಬೋದು. ಅದೇ ಮಾಸ್ಟರ್ ಬೆಡ್ರೂಮ್ ಸ್ಟಾರ್ಟ್ ಆಗೋದೇ 11x12 ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 12x14, ಆಮೇಲೆ 13x16 ಆ ತರ ನೀವು ಕುಟ್ಕೊಂಡು ಹೋಗ್ಬೋದು. ಕಿಚನ್ ಮಿನಿಮಮ್ 5 feet by 7 feet ಇಲ್ಲ 10 feet by 7 ಇಲ್ಲ 10x10 10x12 ಡಿಪೆಂಡ್, ಮಿನಿಮಮ್ ಇಷ್ಟಾದ್ರೂ ಬೇಕೇ ಬೇಕು. ಒಂದು ಬಾತ್ರೂಮ್ ನಿಮ್ದು 3 feet 6 inches by 4 feet ಆದ್ರೂ ಇರ್ಲೇಬೇಕು. ಓಕೆನಾ? ಆಮೇಲೆ 4x5 feet ಇರ್ಬೋದು ಇಲ್ಲ 5x7 ಇರ್ಬೋದು, ದೊಡ್ಡದಾಗ ಹಂಗೂ ಕೊಡ್ಬೋದು. ಜಸ್ಟ್ ಟಾಯ್ಲೆಟ್ WC ಕೊಡ್ತಿದ್ದೀರಾ ಅಂದ್ರೆ 3 feet by 3 feet ಇಸ್ ಮೋರ್ ದನ್ ಎನಫ್. ಅದಕ್ಕಿಂತ ಜಾಸ್ತಿ ಹೋದ್ರೆ ನೀವು 4 feet by 4 feet ಕೊಡಬಹುದು. ಇದು ಕಂಬೈನ್ ಕೊಡ್ತಿರಲ್ಲ ಟಾಯ್ಲೆಟ್ ಮತ್ತೆ ಬಾತ್ ಎಲ್ಲಾನು, ಅದು ನಿಮ್ಗೆ 4x5 ಇರ್ಬೇಕು ಇಲ್ಲ 4x6 ಇರ್ಬೇಕು ಇಲ್ಲ 5x7 ಇರ್ಬೇಕು. ಡೈನಿಂಗ್ ರೂಮ್ ಬಂದ್ಬಿಟ್ಟು 10x10 ಆ ತರ ಕೊಟ್ಕೊಂಡು ಹೋಗ್ಬೋದು. ಪೂಜಾ ರೂಮ್ ಮಿನಿಮಮ್ ನೀವು 4x5 ಇಲ್ಲ 4x4 ವರ್ಗೂ ಕೊಡ್ಬೋದು. ವರೆಂಡಾ ಬಿಡುತ್ತೆ ಮಿನಿಮಮ್ 3 feet ಇರ್ಲೇಬೇಕು, ಆಮೇಲೆ ಲೆಂತ್ ನೀವು 10 feet ವರ್ಗೂ ಹೋಗ್ಬೋದು, ಅದು ಡಿಪೆಂಡ್ ಆಗುತ್ತೆ ಅದು ಜಾಗ ಮೇಲೆ. ಈ ತರ ಹೋದ್ರೆ ನೀವು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಒಂದು ಪರ್ಸನ್ ಮೂವ್ ಆಗೋಕೆ 3 feet ಇರ್ಲೇಬೇಕಲ್ವಾ ಕ್ಲಿಯರೆನ್ಸ್, ಸೊ ಅದಕ್ಕೆ ಸ್ಟೇರ್ ಕೇಸ್ ಮುಂದೆ 3 feet ಕ್ಲಿಯರೆನ್ಸ್ ಅದೆಲ್ಲ ಕೊಟ್ಟು ಮಾಡ್ಕೊಂಡು ಹೋಗ್ಬೋದು. ಸೊ ನಮ್ಗೆ ಇವಾಗ ಒಂದು ಪ್ಲಾನ್ ವಾಸ್ತು ಎಲ್ಲ ಹೇಳ್ಕೊಟ್ಟಾಯ್ತು, ಪ್ಲಾನ್ ಹಾಕೋದ್ ಹೇಳಾಯ್ತು, ಸ್ಟೇರ್ ಕೇಸ್ ಹೇಳೋದ್ ಗೊತ್ತಾಯ್ತು, ಡೋರ್ಸ್ ವಿಂಡೋಸ್ ಎಲ್ಲ ಹಾಕೋದ್ ಗೊತ್ತಾಯ್ತು, ಟೆಕ್ಸ್ಟ್ ಕಮೆಂಟ್ ಗೊತ್ತು, ನೀವು ಅದೆಲ್ಲ ಹಾಕೋತೀರಾ. ಅದೇ ಇವಾಗ ಇಲ್ಲಿ ನೋಡಿ, ಫಸ್ಟ್ ಫ್ಲೋರ್ ಮಾಡ್ಬೇಕಂದ್ರೆ ಇವಾಗ ನಾನು ಇದನ್ನ ಗ್ರೌಂಡ್ ಫ್ಲೋರ್ ತರ ಮಾಡಿದೆ. ಫಸ್ಟ್ ಫ್ಲೋರ್ ಏನ್ ಮಾಡ್ಬೇಕು, ನಾವು ಪಾರ್ಕಿಂಗ್ ಏರಿಯಾನ ಯುಟಿಲೈಸ್ ಮಾಡ್ತೀವಿ. ಅವಾಗ ನಾನು ಇಲ್ಲಿ ಏನ್ ಮಾಡಿದೀನಿ, ಇಲ್ಲಿಂದಾನೇ ಸೇಮ್ ಹಾಲ್ ಎಂಟ್ರಿ ಕೊಟ್ಬಿಟ್ಟು ಇಲ್ಲಿಂದ ಡೋರ್ ಎಂಟ್ರಿನೋ ಇಲ್ಲ ಇನ್ನು ಸ್ವಲ್ಪ ಈ ಕಡೆ ನಾನು ಡೋರ್ ಎಂಟ್ರಿ ಸೈಡ್ ಕೊಡ್ತೀನಿ. ಈ ತರ ಡೋರ್ ಎಂಟ್ರಿ ಏನಾದ್ರು ಕೊಟ್ಬಿಟ್ಟು ಇಲ್ಲಿಂದ ಹಾಲ್ ಎಂಟ್ರಿ ಮಾಡೋ, ಇಲ್ಲಿಂದ ನೀವು ಬೆಡ್ರೂಮ್ ನ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ವಾಶ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಏನಾದ್ರು ಮಾಡಿ ಇಲ್ಲಿಂದ ಒಂದು ನೀವು ಬೆಡ್ರೂಮ್ ಮಾಡ್ಕೊಂಡು ಹೋಗ್ಬೋದು. ಅವಾಗ ನಿಮ್ಗೆ 2 BHK ಇಲ್ಲೇ ಸಿಕ್ಬಿಡುತ್ತಲ್ಲ, ಇಲ್ಲೇ ಆಗೋಗುತ್ತಲ್ಲ ನಿಮ್ದು. ಇಲ್ಲ ಅಂದ್ರೆ ಇನ್ನೊಂದ್ ಏನ್ ಆಪ್ಷನ್ ಮಾಡಬಹುದು ಅಂದ್ರೆ ಫಸ್ಟ್ ಫ್ಲೋರ್ಗೆನೆ ಇವಾಗ ಇಲ್ಲಿನ ಸೈಡ್ ನಾನು 3 feet ಗ್ಯಾಪ್ ಕೊಡ್ತೀನಿ, ಇಲ್ಲಿ ನಾನು 3 feet ಗ್ಯಾಪ್ ಕೊಡ್ತೀನಿ, ನಾನು ಡೈರೆಕ್ಟ್ ಆಗಿ ಇಲ್ಲಿ ನಾನು ಎಂಟ್ರೆನ್ಸ್ ಕೊಡ್ಬೋದು. ಅವಾಗ ಎಂಟ್ರೆನ್ಸ್ ಕೊಟ್ಬಿಟ್ಟು ಇದನ್ನ ಹಾಲ್ ತರ ಮಾಡಿ, ಇದನ್ನ ಡೈನಿಂಗ್, ಇದನ್ನ ಕಿಚನ್, ಇದೆರಡು ಬೆಡ್ರೂಮ್ ಕಾಮನ್ ತರನು ಮಾಡ್ಬೋದು. ಆ ತರನು ಇಟ್ಕೊಂಡು ಮಾಡ್ಕೊಂಡು ಹೋಗ್ಬಹುದು. ಇನ್ನೊಂದ್ ಏನ್ ಆಪ್ಷನ್ಸ್ ಇರುತ್ತೆ ಅಂದ್ರೆ, ನಾನು ಪೂಜಾ ರೂಮ್ ಎಲ್ಲ ಹೇಳಿದ್ದೆ ನೆನ್ಪಿದ್ಯಾ? ಸೊ ಅವಾಗ ನೋಡಿ ಈ ತರ ಇರಬೇಕು ನಿಮ್ಗೆ, ನಾರ್ತ್ ಟಚ್ ಆಗಿರ್ಬೇಕು ಇಲ್ಲ ವೆಸ್ಟ್ ಅಲ್ಲಿ ಓಪನ್ ಆಗ್ಬೇಕು, ಇಲ್ಲೊಂದು ವೆಂಟಿಲೇಷನ್ ಇಲ್ಲ ವಿಂಡೋ ತರ ನೀವೇನಾದ್ರೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು ಡೋರ್ ಇದೆ ನೋಡಿ, ನಾನು ಇದನ್ನ ಕ್ಲೋಸ್ ಮಾಡಿದೀನಿ ಫುಲ್. ಇದು ನಾನು ಕ್ಲಿಕ್ ಮಾಡಿದ್ರೆ ನೋಡಿ 45 ಡಿಗ್ರಿ ಅಂದ್ರೆ ಈ ತರ ಓಪನ್ ಆಗುತ್ತೆ, 90 ಡಿಗ್ರಿ ಅಂದ್ರೆ ಫುಲ್ ಓಪನ್ ಆಗಿರುತ್ತೆ. ಈ ತರ ವಿಂಡೋ ಈ ತರ ಕೊಟ್ಟಿರ್ತೀವಿ ನಾವು. ಇದು ಲಿಫ್ಟ್. ನೆಕ್ಸ್ಟ್ ಈಗ ಶೇಪ್ ಬಂದಿರುತ್ತೆ ಗೊತ್ತಾ ನಿಮ್ಗೆ? ಇಫ್ ಎಕ್ಸಾಂಪಲ್ ನಿಮ್ದು ನಾರ್ತ್ ಸೌತ್ ಫೇಸಿಂಗ್ ನಾನು ಹೇಳಿದ್ದೆ ಹೆಂಗ್ ಮಾಡ್ಬೇಕು ಏನ್ ಕೊಡ್ಬೇಕು ಅಂತ. ಅವಾಗ ಏನ್ ಮಾಡ್ಬೋದು, ಇಲ್ಲಿನ ಸ್ಟೇರ್ ಕೇಸ್ ಏನಾದ್ರು ಕೊಟ್ಬಿಟ್ಟು ಇದೇ ಸೇಮ್ ಗ್ರೌಂಡ್ ಫ್ಲೋರ್ ಆಗಿದ್ದಿದ್ರೆ, ಇವಾಗ ಇದು ನನಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಬರಲ್ಲ, ಇಲ್ಲಿ ಪಾರ್ಕಿಂಗ್ ಏರಿಯಾ ನಾನು ಬಿಟ್ಟಿರ್ತೀನಿ. ಅವಾಗ ಏನ್ ಮಾಡ್ಬೋದು, ಇಲ್ಲಿಂದ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ನಾನು ಡೋರ್ ಕೊಟ್ಟಿರ್ತೀನಿ, ಡೋರ್ದು ಥಿಕ್ನೆಸ್ ಏನಾದ್ರು ಕೊಟ್ಟಿರ್ತೀನಲ್ಲ, ಈ ತರ ಇಲ್ಲಿಂದ ಎಂಟ್ರಿ ಸ್ವಲ್ಪ ಕಾರಿಡಾರ್ ಏನಾದ್ರು, ಸೊ ಅವಾಗ ಅದು ಈಸ್ಟ್ ಅಲ್ಲಿ ಬರೋ ತರ ಅದು. ಓಕೆನಾ? ಇಲ್ಲಿಂದ ಎಂಟ್ರಿ ಕೊಟ್ಬಿಟ್ಟು ಇದನ್ನ ಆಕ್ಸೆಸ್ ಮಾಡ್ತೀರಾ ಈ ತರ. ಅದೇ ಫಸ್ಟ್ ಫ್ಲೋರ್ ಬಂದ್ರೆ ಸೇಮ್ ಇಲ್ಲೊಂದೇನಾದ್ರು
ಏನ್ ಮಾಡ್ಬೋದು, ಇಲ್ಲಿಂದ ಆಕ್ಸಸ್ ಕೊಟ್ಟು ಇಲ್ಲೇ ಬರ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿ ನೀವು ಸ್ಪೇಸಿಂಗ್ ಬಿಡಬೇಕಾಗುತ್ತೆ, 3 feet ಗ್ಯಾಪ್ ಬಿಡಬೇಕಾಗುತ್ತೆ. ಇಲ್ಲ ಇದನ್ನ ದೊಡ್ಡ ಬಾಲ್ಕನಿ ತರಾನು ನೀವು ಯೂಸ್ ಮಾಡ್ಕೊಂಡು ವರ್ಕ್ ಮಾಡಬಹುದು. ಅದೇ ತರ ಸೌತ್ ವೆಸ್ಟ್ ಬಂದ್ರೆ ಈ ಕಡೆ ಬರುತ್ತೆ, ಈ ಕಡೆ ಕಾರಿಡಾರ್ ಬಂದ್ಬಿಟ್ಟು ಈ ಕಡೆ ಎಂಟ್ರಿ ಇರುತ್ತೆ, ಆ ತರ ಯುಟಿಲೈಸ್ ಆಗುತ್ತೆ. ಅವಾಗ ನೀವು ಆಕ್ಚುಲಿ ಡೋರ್ ಎಲ್ಲಿಂದ ಓಪನ್ ಆಗುತ್ತೆ ಅಲ್ಲಿ ಸ್ಟೇರ್ ಕೇಸ್ ಕೊಟ್ರೆ ಬೆಟರು. ಇದೇನಾಗಿರುತ್ತೆ, ಈ ಸ್ಟೇರ್ ಕೇಸ್ ನಾನು ಇಲ್ಲಿ ಕೊಟ್ರೆ, ಈ ಸ್ಟೇರ್ ಕೇಸ್ ನೀವ್ ಹೆಂಗ್ ಬೇಕಾದ್ರೂ ಅದನ್ನ ರೊಟೇಟ್ ಮಾಡಿ ನಿಮ್ ಜಾಗ ಪ್ರಕಾರ ಮಾಡಿ ಇದ್ ಮಾಡ್ಕೋಬಹುದು. ಇವಾಗ ಈ ಸ್ಟೇರ್ ಕೇಸ್ ನಾನು ಹಿಂಗ್ ಕೊಟ್ಟಿದ್ದೀನಿ ಅಂದ್ರೆ, ಓಕೆ ಒಂದ್ ಲೈನ್ ಮಿಸ್ ಆಯ್ತಲ್ಲ, ಈ ಸ್ಟೇರ್ ಕೇಸ್ ನಾನು ಒಂದ್ ಜಾಗ ಬಿಟ್ಟಿದ್ದೀನಿ, ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಬಿಟ್ಟು ಅವಾಗ ನೀವು ಇಷ್ಟೇ ಪೋರ್ಷನ್ ನೀವು ತಗೊಂಡಿದ್ರೆ ಇದೊಂದು ಬೆಡ್ರೂಮ್ ಮಾಡಿ ಇದು ಮಾಡ್ಬೋದು. ಫಸ್ಟ್ ಫ್ಲೋರ್ ಆ ತರ ರೆಡಿ ಆಗಿರುತ್ತೆ. ಓಕೆನಾ, ಅದೇ ತರ ಇದನ್ನ ಸೌತ್ ವೆಸ್ಟ್ ಮಾಡಿದ್ರೆ ಇಲ್ಲೊಂದು ಬೆಡ್ರೂಮ್ ಮಾಡ್ಕೊಂಡ್ರೆ ಇದು ಆಗುತ್ತೆ. ಸೊ ನೀವು ಎಲ್ಲಾ ಫೇಸಿಂಗ್ ಅಲ್ಲೂ ಎಲ್ಲಾನು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗಬಹುದು. ಆ ತರ ಮಾಡಿದ್ರೆ ನಿಮಗೆ ಅದೇ ತರ ಈಸಿ ಆಗುತ್ತೆ. ಫಸ್ಟ್ ಒಂದು ಪ್ಲಾನ್ ನ ಟ್ರೈ ಮಾಡಿ, ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡಿ ನಿಮಗೆ ಐಡಿಯಾ ಸಿಗುತ್ತೆ, ಮಾಡಬಹುದು. ಮತ್ತೆ ಇವಾಗ ಹೇಳಿರೋ ಎಲ್ಲಾ ಡೈಮೆನ್ಷನ್ಸ್ ಡೀಟೇಲ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಬಿಕಾಸ್ ನೆನಪಿರಲ್ಲ ಒಂದ್ಸತಿ, ಅದು ಯೂಸ್ ಆಗೋವರೆಗೂ ನೋಟ್ ಡೌನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರಿ. ಥ್ಯಾಂಕ್ ಯು.